ನಮಸ್ಕಾರ ಗೈಸು, ಎಲ್ಲರಿಗೂ ಶುಭೋದಯ. ಮತ್ತೆ ಆಟ್ಲಿ ವೆಲ್ಕಮ್ ಟು ನನ್ನ ಚಾನಲ್. ಏನಪ್ಪ ವಿಶೇಷ ಅಂದರೆ ಟೈಮ್ ನೋಡ್ಕೊಬೋದು 3:58. ಇವತ್ತು ಮಂತ್ರಾಲಯಕ್ಕೆ ಹೋಗುವಂಥ ಪ್ಲ್ಯಾನ್ ಹಾಕಿದ್ದೀರಿ. ನಮ್ಮ ಅಕ್ಕ ಅಣ್ಣವರೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ. ಅವರೊಬ್ರಿಗೋಸ್ಕರ ನಾವು ಇಷ್ಟೊತ್ತು ಕಾಯ್ದಿದ್ದೀರಿ. ಅಣ್ಣ ವೇಣಣ್ಣ ಇದ್ದಾನೆ ಒಳಗಡೆ, ವೇಣು ಇಲ್ಲಿದ್ದಾನೆ. ಒಬ್ಬ ನಮ್ಮ ಕಪ್ಪೆರಾಯ ಹಿಂದೆ ಮಲ್ಕೊಂಡ್ಬಿಟ್ಟವನೆ. ಇನ್ನು ನಾವು ಫುಲ್ಲು ಜೋಶಲ್ಲಿದ್ದೀವಿ. ಹೋಗೋಣ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಿಮಗೆ ನಮ್ಮ ರೋದನೆಗಳು, ನಮ್ಮ ಆಟಗಳು ಹಿಂಗೆ ಇರುತ್ತವೆ ಅಂತ. ಲೆಟ್ಸ್ ಎಂಜಾಯ್ ದ ಟ್ರಿಪ್. ಎಷ್ಟು ಗಂಟೆಗಪ್ಪ ಬರೋಕೆ ಹೇಳಿದ್ದು ನಿಮಗೆ ರಾಜ್ಕುಮಾರ್? ಸುದೀಪಣ್ಣ ಎಷ್ಟು ಗಂಟೆಗೆ ಬರೋಕೆ ಹೇಳಿದ್ದು? ಎಷ್ಟು ಗಂಟೆಗೆ ಬಂದಿದ್ಯಾ? 4 ಗಂಟೆಗೆ ಇಲ್ಲಿಂದ ಬಿಡಬೇಕು ಅಂದಿದ್ದು, 4 ಗಂಟೆಗೆ ಇಲ್ಲಿಗೆ ಬಾ ಅಂತ ಹೇಳಿದಲ್ಲ. ನೀನು ಒಬ್ಬನಿಂದ ಲೇಟ್ ಆಯ್ತು ನೋಡು. ನಾವು ಇನ್ನೂ ಇಲ್ಲೇ ಇದ್ದೀವಿ, ಅವರೆಲ್ಲ ಹೋಗ್ಬಿಟ್ಟಾರಲ್ಲೇ. ಅವರೆಲ್ಲ ದೇವ್ರ ಹತ್ರ ದರ್ಶನ ತಗೊಂತವ್ರಂತೆ. ನಾವಿನ್ನು ಇಲ್ಲೇ ಕುತ್ಕೊಂಡು ಇದು ಮಾಡ್ತಾ ಇದ್ದೀವಿ. ಹೊಟ್ಟೆ ಬೇರೆ ಹಸಿದಿತ್ತು. ನಾವೆಲ್ಲ ಕಾರಲ್ಲಿ ಮಸ್ತ್ ನಿದ್ದೆ ಹೋಗಿದ್ರಿ. ನಮ್ಮ ಡ್ರೈವರ್ ಹೊಟ್ಟೆ ಸಿಗ್ತಿದ್ದು ಅಂದ್ಬಿಟ್ಟು ಬೋಟ್ ಅಂತ ನಿಲ್ಸಿದ್ರಿ. ಹೊಟ್ಟೆ ತುಂಬ ತುಂಬಿತು. ಇನ್ನೇನು ಹತ್ತತ್ರ ಹಬ್ಬ ಅಂದ್ರೂ ಸೌಂಡ್ ಕೇಳ್ಸಲ್ಲ. ಹಬ್ಬ ಅಂದರೆ ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಡ್ರೈವರ್ ಚೇಂಜ್ ಆಗಿದ್ದಾರೆ, ಲೇಡಿ ಡ್ರೈವರ್ ಇದ್ದಾರೆ. ಇವರು ಅಲ್ಲಿ ಬರ್ತಾ ರೋಡಲ್ಲಿ ಸಿಕ್ಕಿದ್ರು, ಹಚ್ಕೊಂಬಂದಿದ್ದೀರಿ. ಲಿಫ್ಟ್ ಕೇಳಿದ್ರು ಪಾಪ ಅಂದ್ಬಿಟ್ಟು. ಗಂಡ ವಯ್ಯಾರಿ ನಾನು ಗಂಡ್ಸು ಅಂತ ಯಾರು ಹೇಳಿದ್ದು? ಓಕೆ, ನಾವು ಇನ್ನು ಬಿಡುವ, ಅವರು ಬಿಡ್ತಾ ಇದ್ದಾರೆ. ಓಕೆ, ನಮ್ಮ ಡ್ರೈವರ್ ಇಲ್ಲಿದ್ದಾರೆ. ರೆಡಿನಾ? ನಮ್ಮ ಸ್ಪೀಡು 60, ಅವ್ರ ಸ್ಪೀಡು 180. ಓಲ್ಡ್ ಬಿಡ್ತಾ ಇದ್ದೀವಿ. ಮೊದಲೇ ಲೇಡಿ ಡ್ರೈವರು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಖಾಲಿ ರೋಡಲ್ಲ, ಜಾಗ ಬಿಡಲ್ಲ, ಗೊತ್ತು ಕಾಣ. ನೀನು ರೈಟ್ ಸೈಡ್ ಹೋಗಿ ನೋಡ್ತೀನಿ. ಅಂತೂ ಇಂತೂ ನಾವು ಲೊಕೇಶನ್ ಹತ್ರ ಬಂದಾಯ್ತು. ನಾವು ಒಳಗಡೆ ಹೋಗೋದೊಂದು ಬಾಕಿ ಅಷ್ಟೇ. ಒಳಗೋಗ್ತಿರೋದು. ಅಕ್ಕವ್ರ ಹಿಂದೆ ಬರ್ತಾ ಇದ್ದಾರೆ. ಕಪ್ಪರ ಪಾಪ ಬುಕ್ ಓದಿ ಸುಸ್ತಾಗ್ಬಿಟ್ಟವನೆ. ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟು. 8×3 ಏನು ಮಾಡೋಣ, ನಮ್ಮ ಡ್ರೈವರು ಸುಸ್ತಾಗಿದ್ದಾರೆ. ಒಂದು ಟೀ ಕಾಫಿ ಕೊಡ್ಸಿಲ್ಲ ಅಂದ್ಬಿಟ್ಟು ಬೇಜಾರಾಗಿದ್ದಾರೆ. ಓಕೆ, ಇವಾಗ ನಮ್ಮ ಹೆಣ್ಮಗು ಕಾರ್ ಪಾರ್ಕ್ ಮಾಡಿದ್ದಾರೆ. ಈಗ ನಮ್ಮದು ಪಾರ್ಕ್ ಮಾಡೋಕ್ಕೆ ರೋದನೆ ಆಗ್ತಿದೆ. ಸ್ವಲ್ಪ ಪಾರ್ಕ್ ಮಾಡ್ತಾರೆ. 5 ನಿಮಿಷ ಆಮೇಲೆ ಬಂದು ನೋಡ್ಕೊತೀನಿ ಅಣ್ಣನ. ಅಳ್ಬೇಡಿ ಬರೀ ಡಬ್ಬು. ಅಣ್ಣ ಯಾವುದು ಈ ಸೈಡ್ ತಿರ್ಗು. ಈ ಸೈಡ್ ಜಾಕಿ ಜಾನ್ ಥರ ಕಾಣಿಸಿದ್ಯಾ? ಈ ಸೈಡಿಂದ ನೋಡಿದ್ರೆ ಬಿಲ್ಲಡ್ ಅಂತರ ಕಾಣಿಸಿದ್ಯಾ? ಹಿಂದ ನೋಡಿದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಬೇಡ, ಹಿಂದೆಯಿಂದ ಚೆನ್ನಾಗಿ ಕಾಣಿಸಲ್ಲ ನೋಡಕ್ಕೆ. ಅಂಕಲ್ ಫುಲ್ ಹ್ಯಾಂಡ್ಸಮ್, ಅಂಕಲ್ ಫುಲ್ ರೆಡಿ. ಪಾಪ ಅಕ್ಕ ಎಲ್ಲರಿಗೂ ದಾನ ಮಾಡ್ತಾ ಇದ್ದಾರೆ ಪಂಚೆಗಳನ್ನ. ಥ್ಯಾಂಕ್ ಯು, ದೇವ್ರು ಒಳ್ಳೇದು ಮಾಡಲಿ. ಇದು ನಮ್ಮ ಪಂಚೆ. ಆಲ್ರೆಡಿ ಸಾಹಸ ಮಾಡ್ತಿದ್ದಾರೆ ಪಂಚೆ. 6 ಪ್ಯಾಕ್ ಬಡಿ ಟಮ್ಮಿ ಹೋಗಿ ಮಮ್ಮಿ ಆಗ್ಬಿಟ್ಟಿದ್ದಲ್ಲ ಅಣ್ಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನಾವು ರೆಡಿ ಆಗೋಣ ಪಂಚೆ ಹಾಕ್ಕೊಂಡು. ಓಕೆ ದೇವರು, ನಾವಂತೂ ರೆಡಿ ಆಗೋಯ್ತು. ಹಿಂದೆ ಎಲ್ಲ ಬರ್ತಂದ್ರೆ ಎಲ್ಲ ರೆಡಿ ಆಗಿದ್ದಾರೆ. ನಮ್ಮ ಕಾನ, ರವಿ ಅಣ್ಣ, ವೇಣು ಅಣ್ಣ, ಸುದೀಪು ಅಣ್ಣಿ, ಫ್ಯಾಮಿಲಿ ಪ್ಯಾಕು, ಪಂಚೆಗೆ ಬ್ಯಾಗ್ ರಿವರ್ಸ್ ಬರುತ್ತೆ. ಅಂಕಲ್ಲು ಎಲ್ಲ ಹೋಗ್ತಿದ್ದೀರಿ. ನಾವು ಹೋಗಿ ದರ್ಶನ ಮಾಡೋಣ.
ನಾನೆಲ್ಲ ನೋಡ್ಬಿಟ್ಟು ಪೂಜಾರಿ ಅಂತವ್ರೆ, ಯಾಕಂದರೆ ಜುಟ್ಟು ಬೇರೆ ಹಾಕಿರೋದಕ್ಕೆ, ಈಗ ಬಟ್ಟೆ ಹಾಕಿರೋದಕ್ಕೆ. ಹೇಳಿ ಅಣ್ಣ. ಅದು ಬರ್ತದೆ. ಥ್ಯಾಂಕ್ ಯು. ರಾತ್ರಿ ಕೇಕ್ ಕಟ್ ಮಾಡ್ತೀನಿ. ಕೆಲಸ ಮುಗಿಸು. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗ್ದಿರಾ ಫಸ್ಟು? ಬಜ್ಜಿ ತಿನ್ಬೇಕು ಅಂತ ಇದೆಯಲ್ಲ. ಕಲ್ಪವೃಕ್ಷ ಇನ್ನು ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಬಂದಿರೋದು, ಬರ್ಬೇಕು ಅಂದ್ಕೊಂಡಿದ್ದೆ. ಅಂತೂ ಇಂತೂ ಬಂದಾಯಿತು. ಇನ್ನು ಹೊರಗಡೆ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳೋಣ. ಓಕೆ ದೇವರು, ನಾವು ದೇವಸ್ಥಾನ ಒಳಗೆ ಎಂಟ್ರಿ ಆಗಾಯಿತು. ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಏನಾಯ್ತು ಅಂದರೆ ಅವ್ರು ಬಂದು ಬೊಟ್ಟಿಕ್ತಾರೆ. ಬೊಟ್ಟಿಕ್ಬಿಟ್ಟು ಕಾಸು ಕೇಳ್ತಾರೆ. ಅಣ್ಣ ಬೊಟ್ಟಿಕ್ಕಿರೋ ಕಾಸು ಕೊಡೋಣ ಅಂತ. ನಾವು ಸುಮ್ಮನೆ ನಡ್ಕೊಂಬರ್ತೀವಿ, ಅವರೇ ಬಂದ್ಬಿಟ್ಟು ಬೊಟ್ಟಿಕ್ಕಿರೋದು. ಒಳಗೇನೋ ಫೋನ್ ಅಲೋ ಇಲ್ಲ ಅಂತೆ, ವಿಡಿಯೋ ಮಾಡೋಕ್ಕಾಗಲ್ಲ, ಫೋಟೋ ತೆಗಿಯೋಕ್ಕಾಗಲ್ಲ. ನೋಡೋಣ, ಏನೊಂದು ಮಾಡೋಣ. ಓಕೆ, ಇದೇ ಎಂಟ್ರಿ ಅಂತವ್ರೆ. ಪರವಾಗಿಲ್ಲ, ಲೈನ್ ಅಷ್ಟೊಂದು ಕ್ಯೂ ಏನಿಲ್ಲ, ಹೋಗ್ಬೋದು ಒಳಗಡೆ. ಓಕೆ, ನಮ್ಮ ದರ್ಶನ ಎಲ್ಲ ಆಯಿತು. ಎಲ್ಲ ಆಚೆ ಬಂದಿದ್ದೀವಿ. ಫ್ಯಾಮಿಲಿ ಫೋಟೋ ಇಟ್ಕೊತವ್ರೆ. ನಮ್ಮ ಇಷ್ಟೊಂದು ನಮ್ಮ ಭಟ್ರು ಪೂಜಾರಿ ಬಂದ್ಬಿಟ್ಟು ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಏನೋಪ್ಪ ನಮಗೆ ಗೊತ್ತಿಲ್ಲ. ಪ್ರಸಾದ ಯಾವಾಗ ಕೊಡ್ತಾರೆ ಅಂತ ಇದು ಕಾಯ್ತಾ ಇರೋದು. ಇವರು ಅವಾಗಿಂದ ಫೋಟೋ ಶೂಟಲ್ಲಿ ಬ್ಯುಸಿ ಇದ್ದಾರಪ್ಪ. ದೇವ್ರ ದರ್ಶನ ಮಾಡ್ರಿ ಅಂದರೆ ನಾವು ಫುಲ್ಲು ದೇವ್ರ ಹತ್ರ ಬೇಡ್ಕೊಂಡು ದೇವ್ರನ್ನ ಹೊಲ್ಸ್ಕೊಂಡ್ಬಿಟ್ಟಿದ್ದೀವಿ ನಾವು. ನಾಳೆನ ದೇವ್ರು ನಮ್ಮ ಮನೇಲೆ ಕೂತ್ಕೊಂಡಿರುತ್ತೆ. ನಾನು ಏನು ಕೇಳಿದ್ರು ಹೂ ಅನ್ನುತ್ತೆ. ರಾಘವೇಂದ್ರ ಸ್ವಾಮಿ. ಇವಾಗ ಇಲ್ಲಿ ಯಾವುದೋ ದೇವ್ರು ಇದೆ ಅಂತೆ, ಗೊತ್ತಿಲ್ಲ. ಇಸ್ಕೊಂಡ್ರೆ ಮಾತಾಡು. ಏನು ಮಾತಾಡ್ಬೇಕು? ಅದೇ ಹೇಳ್ಕೊಡು. ನಾನು ಮಾತಾಡ್ಬೇಕು, ಏನೋ ಸುಮ್ಮನೆ ಮಾತಾಡ್ಕೊಂಡು ಟೆಂಪಲ್ಗೆ ಫಸ್ಟ್ ಟೈಮ್ ಬಂದಿದ್ಯಾ ತಾನೇ? ಹೆಂಗೆ ಟೆಂಪಲ್ಲು ಹೆಂಗೆ ಅನಿಸ್ತು ಫೀಲ್? ಹೆಂಗೆ ಅನಿಸ್ತು? ಸ್ವಲ್ಪ ನೆಮ್ಮದಿ ಅಂದ್ರೆ ಚಿಕ್ಕಪ್ಪ. ಏನಂತ ಬೇಡ್ಕೊಂಡೆ? ಅದನ್ನ ಹೇಳಕ್ಕಾಗಲ್ಲ. ಇವರು ಗ್ರಾಮ ದೇವತೆ, ಸೊ ದೇವ್ರಿಗೆ ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ. ಬೇಕಾದ್ರೆ ದರ್ಶನ್ ಪೂಜಾರಿನೇ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಯಾರೋ ಚಿಕ್ಕ ಪೂಜಾರಿ ಬಂದ್ಬಿಟ್ಟವ್ರೆ. ಸಾಂಬಳೆ ಮುಂದೆ ಹೇಳ್ತಿರೋದು. ಇಲ್ಲಿ ಫೋಟೋ ಹಿಡಿಬೇಡ ಅಂತ ಹೇಳಿದ್ರು. ಅದೇ ಸೈಲೆಂಟ್ ಇದ್ಬಿಟ್ಟು ಫೋನ್ ಆಫ್ ಮಾಡ್ಬಿಟ್ಟಾರೆ. ಬೇಡಣ್ಣ ಕೇಳಿ ಕೊಟ್ಟಿದ್ದು ನಾನು. ಅವ್ರ ಫೋನ್ ಅನ್ನೋತಾರ ಫೋಟೋ ಹಿಡಿಬೋದು, ವಿಡಿಯೋ ಹಿಡಿಬೋದು, ಯಾವುದೂ ಅಲೋ ಇಲ್ಲ. ಏನೊಂದು ಊಟ ಅವಾಗಿಂದ ಬರೀ ಊಟ ಪ್ರಸಾದ ಅಂದರೆ ದೇವಸ್ಥಾನಕ್ಕೆ ಏನಕ್ಕೆ ಬಂದೆ? ಫಸ್ಟ್ ಹಿಂಗೆ ಅಂದರೆ ಆಮೇಲೆ ಹಿಂಗೆ ಬರುತ್ತೆ. ನೀನು ಹೆಂಗೆ ಅಂತ ಹೆಂಗೆ ಜೈ ವೇಣನೆಲ್ಲ ಹೋಗ್ಬಿಟ್ಟಿದೆ, ಕಾಣೆ ಆಗ್ಬಿಟ್ಟಿದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದು. ಅಪ್ಪ ದೇವ್ರೇ ನೀನೇ ಕಾಪಾಡಪ್ಪ. ವೇಣೋಣ ಎಲ್ಲಿದ್ರು ಬೇಗ ನಮ್ಮ ಹತ್ರ ಬರೋಂಗೆ ಮಾಡಪ್ಪ ದೇವ್ರೆ. ಹಿಂಗೆ ಬೇಡ್ಕೊಂಡು ಎಷ್ಟೋ ಬರ್ತಿದ್ಯಣ್ಣ. ಫುಲ್ ನಾಗರಿಕಲ್ಗಳು. ಈಗ ಪ್ರಸಾದ ತಿನ್ನೋಕೆ ಹೋಗ್ಬೇಕು. ನೀಟಾಗಿ ಕಾರ್ಕಿ ಸ್ಪೆಕ್ಸ್ ಬಿಟ್ಟು ಬಂದ್ಬಿಟ್ಟು ನಾನು ಮೇಲೆ ಆಗ್ತಿರೋದು. ಅದನ್ನು ಬಾಯಿ ಮುಚ್ಚು. ನೀನ್ ಬಿಟ್ಟು ಬಾಯಿ ಮುಚ್ಚು ಅಂದ್ರೆ ಅದು ಯಾರ ಹತ್ರ ಇತ್ತು? ನನ್ನ ಹತ್ರ ಇತ್ತ, ನಿನ್ನ ಹತ್ರ ಇತ್ತಾ? ಶಾಂತಂ ಪಾಪಂ ಒಬ್ಬ ಏನೋ ಮಾತಾಡ್ಬಿಡು. ಈಗ ಪ್ರಶಸ್ತಿನೋ ಅಂತ ಬಂದರೆ ರಶ್ಶು. ಇದಕ್ಕೋಸ್ಕರ ತಾನೇ ಕಾಯ್ತಾ ಇದ್ದೆ. 1 ಅವರ್ ಮುಂಚೆ ಬೇಗ ಬಂದಿದ್ರೆ ಈ ರಶ್ಗೆ ಇಲ್ಲಿರೋಬೋದು ಅಲ್ಲಿರ್ತಿದ್ದೆ ನೀನು ಅಲ್ವಾ? ಆದ್ರೆ ಒಳಗೆ ನೋಡಿ ಎಷ್ಟು ರಶ್ ಇದೆ. ಇನ್ನು ಇಲ್ಲಿ ನಮ್ಮಿಂದ ಇನ್ನು 5 ಜನ ವೇಟಿಂಗು ಕಮ್ಮಿಂಗು. ಬಟ್ ಅನ್ನ ಇಸ್ ಮೇನ್ ವೇಟಿಂಗು. ವೇಣೋಣ ಗಿಣಿ ಶಾಸ್ತ್ರ ಹೇಳೋದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ? ಗಿಣಿ ಶಾಸ್ತ್ರ ಹೇಳೋದು ಬಿಟ್ಟು ಹೇಳಿ ಬಿಟ್ರೆ ಕೇಳೋಣ. ಕೇಸರಿ ಬಾತ್ ಮಾಡ್ತಿದ್ದೀನಿ ಅಣ್ಣ. ಹೋಗಿ ಮುಂದೆ ಒಂಚೂರು ಬೇಗ ಹೋಗಿ ನಿಂತ್ಕೊಂಬೇಡಿ ಲೈನು. ನಾನು ತುಂಬ ದೊಡ್ಡ ಮನ್ಸೋಣ ನಿಂದು. ಅಲ್ಲಿದ್ದವ್ ನೀನು ಪಾಪ ವೈಲ್ಡ್ಗಳು ಅವ್ರು ಎಂಟ್ರಿ ಕೊಟ್ಟಿದ್ಯಾ. ನೀ ಎಂಥ ದೊಡ್ಡ ಮನ್ಸು ಹೇಳು. ಹಂಗೆ ಒಂಚೂರು ಹಿಂದೆ ನೋಡ್ತೀನಿ. ನೀವು ಇನ್ನೂ ತುಂಬ ದೊಡ್ಡ ಮನ್ಸು. ಹಂಗೆ ಮುಂದೆ ಬನ್ನಿ.
ಇವ ಯಾರೇ ಓಕೆ ನಾವು ಅಲ್ಲಿ ದೇವಸ್ಥಾನ ಬಿಟ್ಟು ಸುಮಾರು ಅವರೇ ಆಯಿತು. ಆಮೇಲೆ ಅಣ್ಣ ಟೀಗೆ ಬ್ರೇಕ್ ಬೇಕು ಅಂದ್ಬಿಟ್ಟು ನಿದ್ದೆ ಬರ್ತಿದೆ ಅಂದ್ಬಿಟ್ಟು ಟೀ ಕುಡಿಯೋಕೆ ನಿಲ್ಸಿದ್ರಿ. ಆದರೆ ಅಣ್ಣ ಇನ್ನು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂದ್ಬಿಟ್ಟು ಸ್ವಲ್ಪ ಮಲ್ಕೊಂಡಿದ್ದೆ. ವೇಣುವಣ್ಣ ರಾಯೇಶ್ ಅಣ್ಣ ಅಲ್ಲ ಹೋಗ್ಬಿಟ್ಟವ್ರೆ. ಇನ್ನು ನಾನು ವೇಣುವಣ್ಣ ಮತ್ತು ಅಂಕಲ್ಲು ಮತ್ತು ಸುದೀಪ್ ಇದ್ದೀರಿ ಹೊರಗಡೆ ಇದ್ದಾನೆ. ಅಂಕಲ್ ಬೇರೆ ಬರ್ತಾರೆ. ಟೈಮ್ ಬೇರೆ ಆಗಿಬಿಟ್ಟಿದೆ, ಆಲ್ರೆಡಿ 1 o'clock ಆಗಿದೆ. ನಾವಿನ್ನು ಬೆಂಗಳೂರಿಗೆ ಹೋಗಿ ತಲುಪಬೇಕಂದ್ರೆ ಅರೌಂಡ್ 4.5 hour 5 hour ಬೇಕು. ಬೆಳಗ್ಗೆ ಬೇರೆ ಕೆಲಸ ಬೇರೆ ಇದೆ ಇವರು. ಆಲ್ರೆಡಿ 2 ಲೀವು 2 ವೀಕ್ ಆಫ್ ತೊಗೊಂಡ್ಬಿಟ್ಟಿದ್ದೀನಿ ಎಕ್ಸ್ಟ್ರಾ. ಹಾಂ ಕಾಫಿನ ಅಣ್ಣ ಇವಾಗ ಎದ್ದು ಕಾಫಿ ಕುಡಿತಾರೆ. ಯಾವುದೋ ಕೆಫೆ 24 hours ಓಪನ್ ಇರುತ್ತಿದ್ದು ಆಂಧ್ರದಲ್ಲಿ. ಮಸ್ತಾಗಿದೆ. ಹ್ಞೂ ಹ್ಞೂ ಅರ್ಧ ಅವರ್ ಅಷ್ಟೇ ಅಲ್ವಾ? ಮಾರ್ಬಲಲ್ಲಿ ಮಾಡೋರೆ. ಹಾಫ್ ಆನ್ ಅವರ್ಗೆ 50 rupees, 1 hourಗೆ 100 rupees. ಕ್ಯಾರಮ್ ನಿಜವಾಗ್ಲೂ ಆಡಿದ್ವಿ 2 ಮ್ಯಾಚ್ ನಾವೇ ವಿನ್ನು ಆಗೋ ಥರ. ನನಗಂತೂ ನಿದ್ದೆ ಬರ್ತಿಲ್ಲ, ಯಾಕೆ ಹೇಳಿ. ಬರ್ಬೇಕಾದ್ರೆ ನಿದ್ದೆ ಮಾಡ್ಕೊಂಡೇ ಬಂದೆ ಅದಕ್ಕೆ.